ಹಾಯ್ ಗಾಯ್ಸ್, ನಾನಿವತ್ತು ತೊಗರಿಬೇಳೆ ಮತ್ತು ಸೊಪ್ಪು ಹಾಕಿ ಬಸ್ಸಾರು ಮಾಡ್ತಿದ್ದೀನಿ. ಬೇಳೆನ ಕುಕ್ಕರಲ್ಲಿ 3 ವಿಷಲ್ ಕೂಗಿಸ್ಕೊತೀನಿ. ಸೊಪ್ಪನ್ನ ಸಪ್ರೇಟಾಗಿ ಕುದಿಸ್ಕೊತೀನಿ, ಕುಕ್ಕರಲ್ಲಿ ಕೂಗಿಸ್ಕೊಳ್ಳಲ್ಲ. ಈ ಸಾಂಬಾರು ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟು: ತೆಂಗಿನಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಹುಣಸೆಹಣ್ಣು, ಮೆಣಸು, ಜೀರಿಗೆ. ಇದರಲ್ಲಿ ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಜೀರಿಗೆನ ನಾನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೋತೀನಿ. ಅದು ರುಬ್ಬಾದ್ಮೇಲೆ ಆಗಲೇ ಬೇಯಿಸಿಟ್ಕೊಂಡಿದ್ದಂಥ ಬೇಳೆ ಮತ್ತು ಸೊಪ್ಪನ್ನ ಅದಕ್ಕೆ ಆ್ಯಡ್ ಮಾಡಿಕೊಂಡು ರುಬ್ಕೋತೀನಿ. ಇವಾಗ ಒಂದು ಪಾತ್ರೆಗೆ ಎಣ್ಣೆ ಇಟ್ಟು ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಖಾರ ಹಾಕಿ ಫ್ರೈ ಮಾಡಿ, ಖಾರ ರುಬ್ಬಿರೋದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಯೋಕೆ ಇಡ್ತೀನಿ. ಇದು ಚೆನ್ನಾಗಿ ಕುದ್ಮೇಲೆ ಆಗಲೇ ಬೇಳೆ ಮತ್ತು ಸೊಪ್ಪು ಬೇಯಿಸಿರೋ ನೀರು ಶೋಧಿಸ್ಕೊಂಡು ಆ ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ. ಈ ನೀರನ್ನು ಇದಕ್ಕೆ ಸಪ್ಪೆ ರಸ ಇದಕ್ಕೆ ಸೇರಿಸೋದ್ರಿಂದ ಈ ಸಾಂಬಾರು ಟೇಸ್ಟಾಗಿ ಬರುತ್ತೆ. ಇದನ್ನು ಈಗ ಉಪ್ಪು ಹಾಕಿ ಒಂದು 10 to 15 ಮಿನಿಟ್ಸ್ ಒಂದು ಸ್ವಲ್ಪ ತಿಕ್ನೆಸ್ ಬರೋ ತನಕ ಕುದಿಸ್ಕೊಂಡ್ರೆ ಸಾಕು. ಈ ಕಡೆ ಈಗ ಇನ್ನೊಂದು ಕಡೆ ಪಲ್ಯ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಪಾತ್ರೆಗೆ ಎಣ್ಣೆ, ಸಾಸಿವೆ ಹಾಕಿ ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು, ಈರುಳ್ಳಿ ಫ್ರೈ ಆದಮೇಲೆ ಸೊಪ್ಪು ಬೇಳೆಗೆ ನಾನು ಆಗಲೇ ಉಪ್ಪು ಹಾಕಿರೋದ್ರಿಂದ ಈರುಳ್ಳಿ ಫ್ರೈ ಹಾಕಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತೀನಿ. ಉಪ್ಪು ಹಾಕ್ಕೊಂಡು ತೆಂಗಿನಕಾಯಿ ತುರಿದಿರೋದು ಹಾಕಿ ಸೊಪ್ಪು ಮತ್ತು ಬೇಳೆ ಒಂದು 5 ಮಿನಿಟ್ಸ್ ಮಿಕ್ಸ್ ಮಾಡಿ ಫ್ರೈ ಮಾಡಿದ್ರೆ ಪಲ್ಯ ರೆಡಿಯಾಗುತ್ತೆ. ಹಾಗೆ ಈ ಕಡೆ ಸಾಂಬಾರು ರೆಡಿಯಾಗಿದೆ. ಈಗ ಇನ್ನೊಂದು ಸೈಡಲ್ಲಿ ಸಾಂಬಾರು ಕುದ್ದು ರೆಡಿಯಾಗಿದೆ. ಇದೆ ಬೇಳೆ ಮತ್ತು ಸೊಪ್ಪು ಬಸ್ಸಾರು. ನೀವು ಒಂದು ಸಲ ಮಾಡಿ